ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಕಾಮನೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಭೂಗೋಳಶಾಸ್ತ್ರದ ಒಂದು ಘಟಕಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಕಥೆಯನ್ನು ನೋಡೋಣ. ಒಂದು ಕಥೆ ಏನಂತಂದ್ರೆ, ನೀವೆಲ್ಲ ನೋಡಿದ ಹಾಗೆ ಕಲ್ಲಂಗಡಿ ಹಣ್ಣನ್ನ ನೋಡಿದ್ದೀವಿ. ಎಲ್ಲ ನೋಡಿದ್ದೀರಾ? ಕಲ್ಲಂಗಡಿ ಹಣ್ಣನ್ನ ನಾವು ಮನೆಗೆ ತಂದು ಅದನ್ನ ಒಂದು ಓಡಿ ಹೆಚ್ಚಿದಾಗ ಆ ಕಲ್ಲಂಗಡಿಯ ಮೇಲೆ ನಿಮ್ಗೆ ಗೊತ್ತಿರುತ್ತೆ, ಹಸಿರಾಗಿರುತ್ತೆ. ಅದರ ಸ್ವಲ್ಪ ಒಳಗಡೆಗೆ ಬಿಳಿಯಾಗಿರುತ್ತೆ, ಅದರ ಒಳಗಡೆಗೆ ಏನಾಗಿರುತ್ತೆ, ಕೆಂಪಾಗಿರುತ್ತೆ. ಕೆಂಪಿನ ಜೊತೆಗೆ ಅದರೊಳಗಡೆಗೆ ಬೀಜಗಳಿರೋದನ್ನ, ಕರಿಯಾಗಿ ಬೀಜ ಇರೋದನ್ನ ಅಥವಾ ಬಿಳಿ ಸ್ವಲ್ಪ ಇರೋದನ್ನ ನೋಡ್ತೀವಿ ಅಲ್ವಾ? ಈ ರೀತಿಯಾಗಿ ನೋಡಿದಾಗ ಆ ಒಬ್ಬ ಮನೆಗೆ ತಂದಂತ ಯಜಮಾನನ ಆ ಹುಡುಗನಿಗೆ ಏನೋ ಒಂದು ತೋಚುತ್ತೆ. ಏನು ಅನ್ಸುತ್ತೆ ಹಾಗೆ ಅಂದಾಗ, ಅಲ್ಲೇ ನಮ್ಮ ಸರ್ ಹೇಳಿದ್ರು, ಭೂಮಿ ಈ ರೀತಿಯಾಗಿ ದುಂಡಾಗಿರುತ್ತೆ, ಹಾಗಾದ್ರೆ ಈ ಕಲ್ಲಂಗಡಿ ಹಣ್ಣಿನೊಳಗಿದ್ದಾಗ ಹಂಗಾರೆ ಭೂಮಿ ಒಳಗೆ ಏನೇನು ಇರ್ಬೋದು ಅಂತಂದೇಳಿ ಅಂದ್ಕೊಳ್ತಾನೆ. ಹಾಗೆ ವಿಚಾರವನ್ನ ಅವರ ಶಿಕ್ಷಕರಿಂದ ಅವನು ಪಡ್ಕೊಳ್ತಾನೆ. ಭೂಮಿಯಲ್ಲಿ ಹೀಗೆ ನಾನಾ ವಿಷಯಗಳಿವೆ, ಅದರಲ್ಲಿ ಈ ಅಂಶಗಳನ್ನ ಅದು ಒಳಗೊಂಡಿರುತ್ತೆ. ಭೂಮಿ ಒಂದು ಜೀವಿಗಳು ವಾಸ ಇರುವಂತಹ ಒಂದು ಗ್ರಹವಾಗಿದೆ. ಭೂಮಿಗೆ ಚಂದ್ರ ಉಪಗ್ರಹ. ಭೂಮಿಯ ಒಳಗಡೆಗೆ ಹಲವಾರು ಖನಿಜಗಳಿವೆ, ಶಿಲೆಗಳಿವೆ. ಮತ್ತೆ ನಾನು ಹೇಳಿದ ಹಾಗೆ ಶಿಲಾಪಾಕ ಇದೆ. ಹಾಗೆ ಒಳಗಡೆಗೆ ಅಂತರ್ಜಲ ಇದೆ. ಈಗ ಅಂತರ್ಜಲ ಕುಸಿತ ಇದೆ. ಹೀಗೆ ಹಲವಾರು ಅಂಶಗಳ ಬಗ್ಗೆ ಅವನು ತಿಳ್ಕೊಳ್ತಾನೆ. ತಿಳ್ಕೊಂಡಾದ್ಮೇಲೆ ಹಾಗೆ ಮತ್ತೇನಿದೆ ಅಂತ ಹಲವಾರು ವಿಚಾರಗಳನ್ನ ಅವನು ತಿಳ್ಕೊಳ್ಳಲಿಕ್ಕೆ ಬಯಸ್ತಾನೆ. ಹಾಗಾದ್ರೆ ಈ ಕಥೆಯನ್ನೆಲ್ಲ ಭೂಮಿ ಬಗ್ಗೆ ನೀವೆಲ್ಲ ಸ್ವಲ್ಪ ಕೇಳಿದ್ರಿ. ಹಾಗಾದ್ರೆ ಭೂಮಿ ಒಂದು ಜೀವಂತ ಗ್ರಹ ಅಂತ ಕೇಳಿದ್ರಿ ಅಲ್ವಾ? ಭೂಮಿ ಏನಂತ ಕೇಳಿದ್ರಿ? ಜೀವಂತ ಗ್ರಹ. ಹಾಗಾದ್ರೆ ಭೂಮಿ ಈ ವಿಶಿಷ್ಟ ಗ್ರಹ, ಜೀವಂತ ಗ್ರಹ, ನೀಲಿ ಗ್ರಹ ಅಂತ ಕರಿತೀವಲ್ಲ, ಇದೊಂದು ವಿಶಿಷ್ಟ ಗ್ರಹ ಅನ್ನಲಿಕ್ಕೆ ಕಾರಣವೇನು? ಯಾರು ಹೇಳ್ತೀವಿ ಉತ್ತರವನ್ನು? ಇದೊಂದು ಜೀವಂತ ಗ್ರಹ ಅಥವಾ ವಿಶಿಷ್ಟ ಗ್ರಹ ಅಂತ ಯಾಕೆ ಹೇಳ್ತೀವಿ? ಸರ್, ಅಲ್ಲಿ ನಾವು ಮನುಷ್ಯರು, ಪ್ರಾಣಿಗಳು ಎಲ್ಲ ವಾಸಿಸೋದ್ರಿಂದ ಅದನ್ನು ಜೀವಂತ ಗ್ರಹ ಎಂದು ಕರೀತಾರೆ. ವಾಸಿಸ್ಲಿಕ್ಕೆ ಏನಿದೆ ಅಲ್ಲಿ? ಕರೆಕ್ಟ್ ಹೇಳ್ತಾರದು. ಏನಂತಾರೆ? ವಾಸಿಸ್ಲಿಕ್ಕೆ ಏನಿರ್ಬೇಕು? ಕಾಡು, ಮರಗಳು, ಜಾಗ, ಮತ್ತೆ ನಾವು ಏನಿರಕ್ ನಮಗೇನು ಅನುಕೂಲ ಇರ್ತಾವ ಅವೆಲ್ಲ ಇರೋದು. ಅಂದ್ರೆ ಯೋಗ್ಯವಾದ ವಾತಾವರಣ ಇದೆ ಅಂತ ಅನ್ಕೊಳ್ಬೋದಾ? ಓಕೆ, ವೆರಿ ಗುಡ್. ಕೂತ್ಕೊ. ಹಾಗಾದ್ರೆ ಮಾನವನು ವಾಸ ಮಾಡ್ಲಿಕ್ಕೆ ಯೋಗ್ಯವಾದ ವಾತಾವರಣ ಈ ಭೂಮಿಯ ಮೇಲಿದೆ. ಹಾಗಾಗಿ ಭೂಮಿಯನ್ನು ಏನಂತ ಕರಿತೀವಿ ನಾವು? ವಿಶಿಷ್ಟ ಗ್ರಹ ಅಂತ ಕರಿತೀವಿ. ಹಾಗಾದ್ರೆ ನೀವೆಲ್ಲರೂ ಕೂಡ ಕೊಳವೆ ಬಾವಿಗಳನ್ನ, ಕೊಡೆಯದನ್ನ ಊರುಗಳಲ್ಲಿ ನೋಡ್ತೀರಲ್ವಾ ಅಲ್ವಾ? ಆ ಕೊಳವೆ ಬಾವಿಯನ್ನು ತೆಗೆದಾಗ ಒಂದೇ ತರ ಮಣ್ಣು ಬರುತ್ತಾ? ಇಲ್ಲ ಅಲ್ವಾ? ಭಿನ್ನ ಭಿನ್ನವಾದ ಕಲ್ಲುಗಳು, ಭಿನ್ನ ಭಿನ್ನವಾದ ಬಣ್ಣದಂತಹ ಮಣ್ಣು ಅಲ್ವಲ್ಲ, ಇವೆಲ್ಲ ಬರುತ್ತೆ. ಹಾಗಾದ್ರೆ ಇವೆಲ್ಲಗಳನ್ನ ನೋಡಿ, ಈ ಒಂದು ಇಡೀ ಗೋಳವನ್ನ, ಇಡೀ ಭೂಮಿಯನ್ನ ನಾವು ನೋಡಿದಾಗ ಇಲ್ಲಿ ಹಲವಾರು ವಲಯಗಳು ಬರ್ತವೆ. ಹಾಗಾಗಿ ಯಾವ್ಯಾವ ವಲಯಗಳು ಈ ಭೂಮಿ ಮೇಲೆ ಬರ್ತವೆ? ಈ ಮೇಲೆ ಆಗಿರ್ಬೋದು, ಕೆಳಗಾಗಿರ್ಬೋದು, ಒಳಗಾಗಿರ್ಬೋದು, ಯಾವ ವಲಯಗಳು ಬರ್ತವೆ? ಈ ಭೂಮಿ ನೋಡಿದ್ರೆ ನೀವು, ಇದು ಹಲವಾರು ವಲಯಗಳು ಬರ್ತವೆ, ಅಂದ್ರೆ ಗೋಳಗಳು ಬರ್ತವೆ. ಯಾವ್ಯಾವ ಗೋಳಗಳು ಬರ್ತವೆ ಇದರಲ್ಲಿ? ತಪ್ಪಾದ ಚಿಂತೆ ಎತ್ತಿರ್ತದೆ ಗೋಳಗಳು. ಉತ್ತರ ಗೋಳ, ದಕ್ಷಿಣ ಗೋಳ. ತಪ್ಪು. ಇದರಲ್ಲಿ ಹೇಳಿದ್ದಲ್ಲ ನಾನು ಹೇಳಿದ ಈ ಪಟಕ್ಕೆ ಈ ಸಂಬಂಧಪಟ್ಟಂಗೆ ವಲಯ ಅಥವಾ ಗೋಳಗಳು ಬರ್ತವೆ. ಗೋಳ ಇದು ಒಂದು ಗೋಳ ಬರ್ತತಿ, ಇದು ಒಂದು ಗೋಳ ಬರುತ್ತೆ, ಇದ್ರ ಮೇಲಿರುವಂಥದ್ದು ಒಂದು ಗೋಳ ಬರ್ತತಿ. ಇನ್ನು ನಾವೆಲ್ಲರೂ ಒಂದು ಏನು ಅಂತಂದ್ರೆ ಅದ್ರ ಒಂದು ಗೋಳ, ಒಟ್ಟು 4 ಗೋಳ ಬರ್ತವೆ. ಯಾರು ಹೇಳ್ತೀರ ನೋಡಿ? ಇಕ್ಲು ಕೊಟ್ಟಿ ಅಲ್ಲ, ಹೇಳಿ ಮತ್ತೆ ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಗೋಳಗಳು
ಪಾಠಗಳನ್ನ ಕ್ಲಿಕ್ ನೋಡಿಲ್ಲ, ನೀವು ಪರಿವಿಡಿ ನೋಡಿಲ್ಲ ಅಂತ ಅರ್ಥ. ಗೋಳಗಳು ಬರ್ತವೆ. ಇದು ಒಂದು ಗೋಳ, ಇವೆಲ್ಲ ಇಲ್ಲಿ ಏನಾದ್ರು ಇರುತ್ತೆ ಅಂತ ಭೂಮಿ ಇರುತ್ತೆ, ಇಲ್ಲೊಂದು ಗೋಳ, ಇದು ಒಂದು ಗೋಳ ಬರ್ತೈತಿ, ಇವೆರಡರ ಮೇಲೆ ಒಂದು ಗೋಳ ಬರ್ತೈತಿ, ನಾವೆಲ್ಲ ಇರೋದು ಒಂದು ಗೋಳ ಬರ್ತದೆ. ಯಾರು ಹೇಳ್ತೀರಿ? ಮತ್ತೆ ಕ್ಲೂ ಕೊಟ್ಟಿನಿ, ಮತ್ತೆ ಒಂದು ಕ್ಲೂ ಕೊಟ್ಟಿದ್ದೀನಿ. ಹೇಳಪ್ಪತ್ತಿಗೆ ನೀನೆ. ಸಮಾಂತರ ಸಮಭಾಜಕ ವೃತ್ತ. ತಪ್ಪು. ಓಕೆ, ಇರ್ಲಿ. ನಿಮ್ಗೆ ಯಾರಿಗೆ ಗೊತ್ತಿಲ್ಲ ನೋಡಿ, ಭೂಮಿ ಇದೆಲ್ಲ ಇರ್ತದಲ್ಲ, ಇದನ್ನು ಶಿಲಾಗೋಳ ಅಂತ ಕರೀತಾರೆ. ಏನಂತ ಕರೀತಾರೆ? ಶಿಲಾಗೋಳ ಅಂತ ಕರೀತಾರೆ. ಇದನ್ನ ನಾವು ಜಲಾಗೋಳ ಅಂತ ಕರಿತೀವಿ. ಇದನ್ನೆಲ್ಲ ಏನ್ ಕರಿತೀವಿ ನಾವು? ಜಲಾಗೋಳ ಅಂತ ಕರಿತೀವಿ. ಈ ಎರಡು ಗೋಳಗಳ ಮೇಲಿರುವಂತ ಅಂದ್ರೆ ವಾಯುಗೋಳ ಅಂತ ಕರಿತೀವಿ. ಇದೇನಿದು? ವಾಯುಗೋಳ. ನೋಡಿ, ಇಲ್ಲಿ ಏನಿಲ್ಲ, ಈ ವಾಯುಗೋಳ. ಇನ್ನು ಕೊನೆಯದಾಗಿರೋದು ಈ ಒಂದು ಗೋಳವನ್ನು ನೋಡ್ಕೊಂಡಿದ್ದೀವಿ, ನಾವೆಲ್ಲ ವಾಸ ಮಾಡ್ತೀವಲ್ಲ, ಏನಂತ ಕರಿತೀವಿ? ಜೀವಿಗೋಳ ಅಂತ ಕರಿತೀವಿ. ಏನಂತ ಕರಿತೀವಿ? ಗೋಳಗಳಲ್ಲಿ ಎಷ್ಟು ವಿಧ? 4 ನೋಡ್ತೀವಿ. ಒಂದು ಶಿಲಾಗೋಳ, ನೀರಿನಿಂದ ಆಗುತ್ತವಾಗಿರೋದನ್ನ ಜಲಾಗೋಳ, ಹಾಗೆ ಗಾಳಿ ಅನಿಲದಿಂದ ಕೂಡಿರುವಂತದನ್ನ ನಾವು ವಾಯುಗೋಳ ಅಂತ ಕರಿತೀವಿ. ಜೀವಿಗಳೆಲ್ಲ ವಾಸವಾಗಿರೋದನ್ನ ಜೀವಿಗೋಳ ಅಂತ ಕರಿತೀವಿ. ಈ ಗೋಳದಲ್ಲಿ ನಾವು ಇವತ್ತು ಈ ಶಿಲಾಗೋಳದ ಬಗ್ಗೆ ಅಧ್ಯಯನ ಮಾಡೋಣ. ಅದರ ಬಗ್ಗೆ ಅಧ್ಯಯನ ಮಾಡೋಣ ಇವತ್ತು? ಶಿಲಾಗೋಳದ ಬಗ್ಗೆ ಅಧ್ಯಯನ ಮಾಡೋಣ. ಯಾವ ಗೋಳದ ಬಗ್ಗೆ ಅಧ್ಯಯನ ಮಾಡೋಣ? ಶಿಲಾಗೋಳದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಈ ಶಿಲಾಗೋಳದಲ್ಲಿ ನೆನ್ಪಡ್ಕೊಳ್ಳಿ, ಯಾವ ಗೋಳದ ಬಗ್ಗೆ ಅಧ್ಯಯನ ಮಾಡೋಣ ಇವತ್ತು ನಾವು? ಶಿಲಾಗೋಳದ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಈಗ ನಿಮ್ಗೆ ಒಂದಂತ ಬಂತು, ನಿಮ್ಗೆಲ್ಲ ಗೊತ್ತಿರಲಿಕ್ಕಿಲ್ಲ, ಅಯ್ಯೋ ನಾನು ಹೇಳಬೇಕಾಗಿತ್ತು ಅನಿಸ್ತದೆ, ಅಂದ್ರೆ ಎತ್ತಿರ್ಕೊಂಡು ಹೇಳಲಿಕ್ಕೆ ಆಗ್ಲಿಲ್ಲ ನಿಮ್ಗೆ. ಇರ್ಲಿ, ಶಿಲಾಗೋಳದ ಬಗ್ಗೆ ನಾವು ಅಧ್ಯಯನ ಮಾಡಕ್ಕ ಹೋಗೋಣ. ನೋಡಿ, ನಿಮ್ಗೆಲ್ಲ ಈಗಾಗಲೇ ಹೇಳಿದೆ ನಾನು. ಯಾಕೆಂದ್ರೆ ಶಿಲಾಗೋಳ ಅಂದ್ರೆ ಶಿಲೆಗಳಿಂದ ಕೂಡಿದೆ, ಖನಿಜಗಳಿಂದ ಕೂಡಿದೆ. ಅದು ದ್ರವ ರೂಪದಲ್ಲಿದೆ, ಹಾಗೆ ಘನ ರೂಪದಲ್ಲಿದೆ. ಈ ಎಲ್ಲ ರೂಪಗಳಿಂದ ಶಿಲೆಯನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಹಲವಾರು ಶಿಲೆಗಳನ್ನು ನೋಡ್ತಿದ್ದೀವಿ. ಅದು ಗ್ರಾಫೈಟ್ ಆಗಿರ್ಬೋದು, ವಜ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಅಲ್ಲಂದ್ರ ಅಬ್ರಕ ಆಗಿರ್ಬೋದು. ಇವೆಲ್ಲ ಕರಿಗಳನ್ನ, ಚಿನ್ನ, ತಾಮ್ರ, ಇವೆಲ್ಲ ವಸ್ತುಗಳನ್ನ ನಾವು ಈ ಶಿಲೆಗಳಲ್ಲಿ ನೋಡ್ತೀವಿ ಇಲ್ಲ? ಈ ರೀತಿಯ ಅಂಶಗಳನ್ನು ನೋಡ್ತೇವೆ. ಹಾಗಾಗಿ ಮೊದಲಿಗೆ ನಾವು ಈ ಶಿಲಾಗೋಳದ ಅರ್ಥ ಮತ್ತು ಮಹತ್ವವನ್ನು ನೋಡೋಣ. ಮೊದಲನೇದಾಗಿ ನಾವು ಶಿಲಾಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ನಾವು ನೋಡೋಣ. ಹಾಗಾದ್ರೆ ಯಾರು ಹೇಳ್ತೀರಿ ಶಿಲಾಗೋಳ ಎಂದರೇನು? ಟ್ರೈ ಮಾಡಿ. ಶಿಲಾಗೋಳ ಅಂದ್ರೆ ಏನು? ಬಹಳ ಈಸಿ. ಏನು ಶಿಲಾಗೋಳ ಅಂದ್ರೆ? ತಪ್ಪಾದ್ರೆ ಚಿಂತಿಲ್ಲ, ಉತ್ತರಗಳನ್ನ ಹೇಳಿ. ಶಿಲಾಗೋಳ ಎಂದರೇನು? ಓಕೆ, ಗೊತ್ತಿಲ್ಲ ನಿಮಗೆ, ಅದನ್ನ ನೀವು ಅಭ್ಯಾಸ ಮಾಡಿಲ್ಲ ಅಂತ, ಅಥವಾ ಹೋದ ವರ್ಷ ತಿಳ್ಕೊಂಡಿಲ್ಲ ಅಂತ. ಭೂಮಿಯ ಮೇಲಿನ ಅತ್ಯಂತ ತೆಳುವಾದ ಪದರನ್ನ ಅಂದ್ರೆ ಘನ ಪದರನ್ನ ನಾವು ಶಿಲಾಗೋಳ ಅಂತ ಕರಿತೀವಿ. ಭೂಮಿಯ ಮೇಲಿನ ಈ ಮೇಲ್ಭಾಗ ಇದೆಯಲ್ಲ, ಆ ಭಾಗದ ಘನ ಪದರನ್ನ ನಾವೇನಂತ ಕರಿತೀವಿ? ಶಿಲಾಗೋಳ ಅಂತ ಕರಿತೀವಿ. ನೆನಪಲ್ಲಿ ಇಟ್ಕೊಳ್ರಿ. ಭೂಮಿಯ ಮೇಲಿನ ಏನು ಅಲ್ಲೇ ಮುಂದಕ್ಕೆಲ್ಲದೆ ಭೂಮಿಯ ಮೇಲಿನ ಘನ ಪದರನ್ನ, ಯಾವ್ದನ್ನ? ಘನ ಪದರನ್ನ ಏನಂತ ಕರಿತೀವಿ ನಾವು? ಶಿಲಾಗೋಳ ಅಂತ ಕರಿತೀವಿ. ಏನಂತ ಕರಿತೀವಿ? ಶಿಲಾಗೋಳ ಎನ್ನುವರು. ನೆನಪಲ್ಲಿ ಇಟ್ಕೊಡ್ರಿ. ಯಾವ ಗೋಳ ಅಂತೀವಿ? ಶಿಲಾಗೋಳ ಅಂತ ಕರಿತೀವಿ ಅನ್ನೋದನ್ನ ನೆನಪಿಟ್ಕೊಡ್ರಿ. ಭೂಮಿಯ ಮೇಲಿನ ಏನಿದೆ ಪದರ ಇದೆಯಲ್ಲ ಭೂಮಿ, ಅದನ್ನ ನಾವು ಶಿಲಾಗೋಳ ಅಂತ ಕರಿತೀವಿ. ಭೂಮಿ ಇದೆಯಲ್ಲ, ಈ ಭೂಮಿನ ಆ ಭಾಗವನ್ನ ಶಿಲಾಗೋಳ ಅಂತ ಕರಿತೀವಿ. ಎಲ್ಲೆಲ್ಲಿ ಭೂಮಿ ಇದೆಯಲ್ಲ, ಆ ಭೂಮಿದ ಮೇಲಿನ ಆ ಮಣ್ಣನ್ನ, ಆ ಪಾದರನ್ನ ನಾವು ಶಿಲಾಗೋಳ ಅಂತೇಳಿ ಕರಿತೀವಿ. ಅದಕ್ಕೆ ಒಂದಿಷ್ಟು ಇದೆ ಅವುಗಳನ್ನ ನೋಡ್ಕೊಂತ ಹೋಗೋಣ. ನೋಡಿ, ಇಲ್ಲಿ ಈ ಅಂಶವನ್ನ ನೋಡ್ಕೊಡ್ರಿ. ಇದು ಈ ಪದರು ನೆನಪಲ್ಕೊಡ್ರಿ. ಭೂಮಿ ಮೇಲೆ ದಪ್ಪವಾಗಿದೆ, ಸಮುದ್ರದ ಮೇಲೆ ಏನಾಗಿದೆ? ತೆಳುವಾಗಿದೆ. ನೆನಪಲ್ಕೊಡ್ರಿ. ಭೂಮಿ ಮೇಲೆ ಏನಾಗಿದೆ? ಶಿಲಾಗೋಳ ದಪ್ಪವಾಗಿದೆ, ಸಾಗರದ ಕೆಳಗಡೆಗೆ ತೆಳುವಾಗಿದೆ ಅನ್ನೋದನ್ನ ನೆನಪಲ್ಕೊಡ್ರಿ. ಅಂದ್ರೆ ಇದು ಏನಾಗಿದೆ ಅಂದ್ರೆ ಭೂಮಿ ಮೇಲೆ ಏನಾಗಿದೆ? ಭೂಮಿ ಮೇಲೆ ಏನಾಗಿದೆ? ದಪ್ಪವಾಗಿದೆ. ಏನಾಗಿದೆ? ದಪ್ಪವಾಗಿದೆ. ಮತ್ತು ಸಾಗರದ ಕೆಳಗೆ, ಸಾಗರದ ತಳದಲ್ಲಿ ತೆಳುವಾಗಿದೆ. ಹೆಂಗಾಗಿದೆ? ತೆಳುವಾಗಿದೆ. ನೆನ್ಪಿಟ್ಕೊಡ್ರಿ. ತೆಳು ಮತ್ತು ದಪ್ಪ. ನಮ್ಮ ಭೂಮಿನ ವಾಸ ಮಾಡ್ತೀವಲ್ಲ, ಇಲ್ಲಿ ತೆಳುವ, ಇಲ್ಲಿ ದಪ್ಪ ಆಗಿದೆ. ದಪ್ಪ ಮಣ್ಣಿದೆ ನೋಡಿರ್ಬೋದು ನೀವು.
ಆದ್ರೆ ಸಾಗರ ತಳದಲ್ಲಿ ಯಾಕೆ ತೆಳುವಾಗಿದೆ ಅಂದ್ರೆ ನೀರಿದ್ದದ್ದು ತೆಳ್ಳಗಾಗಿದೆ, ಕಾಲಿಟ್ಟನೆ ಹಿಂಗೆ ಸಿಗರೆ ನೋಡ್ಬೇಕು ಹಾಗೆ ಆ ರೀತಿಯಾಗಿ ತೆಳುವಾಗಿದೆ. ಸಾಗರದ ತಳದಲ್ಲಿ ತೆಳುವಾಗಿದೆ, ಭೂಮಿಯ ಮೇಲೆ ಏನಾಗಿದೆ ಅದು ಪಾಪಾಗಿದೆ. ಅಂದ್ರೆ ಈ ಸಮುದ್ರಗಳಿಗೆ ಏನಿದಾವಲ್ಲ, ಸಮುದ್ರಗಳ ತಳಭಾಗದಲ್ಲಿ ಮಣ್ಣು ಏನಾಗಿದೆ ತೆಳ್ಳಗಿದೆ. ಅದೇ ಭೂಮಿ ಇದೆ ಅಲ್ಲ, ಆ ಭೂಮಿ ಎಲ್ಲೆಲ್ಲವ 7 ಖಂಡಗಳು, ಆ ಭೂಮಿಗಳಲ್ಲಿ ಮಾತ್ರ ಏನಾಗಿದೆ ಅದು ದಪ್ಪವಾಗಿದೆ ಅನ್ನೋದನ್ನು ನೆನಪಿಕೊಳ್ಳಿ. ಏನಾಗಿದೆ? ದಪ್ಪವಾಗಿದೆ ಅಂತ ನೆನಪಿಕೊಳ್ಳಿ. ಹಾಗಾಗಿ ಹಂಗಾರೆ ಈ ಶಿಲೆಗಳು ಅಂದ್ರೆ ಶಿಲಾಗೋಳದಲ್ಲಿ ನಾವೇನೇನು ಪ್ರಮುಖವಾಗಿ ಕಾಣ್ತೀವಿ? ಈ ಭೂಮಿ ಒಳಗಡೆ ಏನೇನು ಕಾಣ್ತೀವಿ? ಒಬ್ಬೊಬ್ಬರು ಒಂದು ಹೇಳಿ ನಾವು ಇಷ್ಟನೇ ಹೇಳ್ಬೋದು. ಭೂಮಿ ಒಳಗೆ ನಾವೇನೇ ನೋಡ್ತೀವಿ? ಈಗಿನ ಹೇಳಿದ್ರೆ ನಾನೇ ಆಗ್ಲೇ ಏನ್ ನೋಡ್ತೀವಿ ಈ ಒಂದು ಭೂಮಿ ಒಳಗೆ? ಒಬ್ಬೊಬ್ರು ಏನ್ರಿ ತಿಳ್ಕೊಂಡ್ತೀವಿ, ಏನಾರ ಹೇಳ್ಬೋದು, ತಪ್ಪ ಎದರಬಾರ್ದು. ಭೂಮಿ ಅಂತರ್ಜಲ ಇದೆ, ಓಕೆ. ಮತ್ತೆ 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 ನೋಡ್ತೀವಿ ಬಹಳ ಪ್ರಮುಖವಲ್ಲ ಭೂಮಿ ಒಳಗ ನಾವೆಲ್ಲ ನೋಡ್ತಾ ಇರ್ತೀವಿ, ತೆಗಿತೀವಿ ಅವನ್ನ. ಹಳೆಯ ಕಲ್ಲು, ಕೆತ್ತಿರುವಂತ ಕಲ್ಲು, ಹಳೆ ಎಲ್ಲೇ ಕೆತ್ತಿರ್ತದೆ ಕಲ್ಲುಗಳು. ಪೆಟ್ರೋಲ್ ಸಿಗುತ್ತೆ, ಓಕೆ, ಅದು ಓಕೆ. ಮತ್ತೆ ಮತ್ತೆ ನಾನು ಈಗ ಹೇಳಿದ್ರೆ ಮತ್ತೆ ಹೇಳಿದ್ರೆ ಯಾರು ಹೇಳಿಲ್ಲ, ಶಿಲೆಗಳು ಇವೆ. ಮತ್ತೆ ಅಂದ್ರೆ ಶಿಲೆಗಳ ಕಲ್ಲುಗಳಿವೆ, ಬೇರೆ 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 ಶಿಲೆಗಳು, ಅದಕ್ಕೆ ಒಟ್ಟಾರೆ ಶಿಲೆಗಳು ಅಂತ ಕರೀತೀವಿ. ಅಲ್ಲೇ ನಯಸಾಗಿರೋ ಕಲ್ಲುಗಳು ನಾವು ಸರಿ ಮಾಡ್ತೇವೆ ಕೆತ್ತಿಗೆ. ಮತ್ತೆ ಆ ಶಿಲೆಗಳಾಯ್ತು. ಈ ಒಳಗಡೆಗೆ ಅವ್ರು ಹೇಳಿದ ಹಾಗೆ ಈ ಶಿಲಾಗೋಳದಲ್ಲಿ ನಾವೇನ್ ಕಾಣ್ತೀವಿ? ಏನ್ ಕಾಣ್ತೀವಿ? ಶಿಲೆಗಳು. ಮತ್ತೆ ಮತ್ತೆ ನೋಡ್ತೀವಿ, ಅಲ್ಲಿ ಮತ್ತೆ ನೋಡ್ತೀವಿ ಬಹಳ ಪ್ರಮುಖವಾಗಿ, ಓಕೆ, ಹಲವಾರು ಖನಿಜಗಳನ್ನ ನೋಡ್ತೀವಿ, ಮತ್ತೆ ಮಣ್ಣುಗಳನ್ನ ನೋಡ್ತೀವಿ. ಇವುಗಳ ಜೊತೆಗೆ ನೀವು ನೋಡಿದಾಗೆ ಅಂತರ್ಜಲ ಇದೆ, ಪೆಟ್ರೋಲ್ ಇದೆ, ಇನ್ನು ಹಲವಾರು ರಾಸಾಯನಿಕ ವಸ್ತುಗಳಿವೆ, ಇವೆಲ್ಲ ಇವೆ. ಇವೆಲ್ಲವೂ ಕೂಡ ಪ್ರಮುಖವಾಗಿ ಇದರಲ್ಲೇ ಬರೋದು. ಶಿಲೆಗಳು, ಖನಿಜಗಳು ಮತ್ತು ಮಣ್ಣುಗಳು ಈ ಶಿಲಾಗೋಳದಲ್ಲಿ ಕಂಡು ಬರ್ತವೆ. ನೆನಪಲ್ಲಿ ಇಟ್ಕೊಳ್ಳಿ. ಅದರ ಜೊತೆಗೆ ನಿಮ್ಗೆ ಈಗಾಗಲೇ ಗೊತ್ತಿದ್ದೇವೆ, ಈ ಒಂದು ಶಿಲಾಗೋಳ ಇದೆಯಲ್ಲ, ಇವುಗಳು ನಿಮ್ಗೆಲ್ಲ ಗೊತ್ತಿದೆ. ಈ ಗೋಳದ ಮೇಲೆ ನಾವೆಲ್ಲರೂ ವಾಸ ಮಾಡ್ತೀವಲ್ವಾ? ಈ ವಾಸ ಮಾಡ್ಲಿಕ್ಕೆ ನಮ್ಗೆ ಪ್ರಮುಖವಾಗಿ ಏನ್ ಬೇಕು? ಬಹಳ ಪ್ರಮುಖವಾಗಿ ಗಾಳಿ, ಮತ್ತೆ ನೀರು. ಹಂಗಾರೆ ನೀರು ನಾವೆಲ್ಲ ನೋಡ್ತೀವಿ, ಜಲಗೋಳದಲ್ಲಿ ನೋಡ್ತೀವಲ್ವಾ? ಹಾಗೆ ಗಾಳಿಯಲ್ಲಿ ನೋಡ್ತೀವಿ, ವಾಯುಗೋಳದಲ್ಲಿ ನೋಡ್ತೀವಿ. ನೋಡಿ ಹೇಳ್ಕೊಂಡ್ರಿ, ಶಿಲಾಗೋಳದಲ್ಲಿ ಜನರ ಅನುಕೂಲಕ್ಕೆ ಯಾವ್ಯಾವ ಗೋಳ ಅನುಕೂಲಕರಾಗಿವೆ? ಜಲ ಮತ್ತು ವಾಯುಗೋಳ ನೆರವಾಗಿವೆ. ಹೆಂಗ್ ನೆರವಾಗಿವೆ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ? ಈಗ ನಾವು ನೀರು ಬೇಕಾದ್ರೆ ಜಲಗೋಳದಿಂದ ಪಡ್ಕೊಂಡ್ವಿ, ಗಾಳಿ ಬೇಕಾದ್ರೆ ವಾಯುಗೋಳದಿಂದ ಪಡ್ಕೊಂಡ್ವಿ. ಇವೆರಡು ಅನುಕೂಲದಿಂದ ಶಿಲಾಗೋಳದಲ್ಲಿ ಜನರು ಏನ್ ಮಾಡ್ತಾ ಇದಾರೆ? ಜೀವಿಸ್ತಾ ಇದ್ರಲ್ವಾ? ಗಾಳಿ ಇದ್ರೆ ಬದುಕ್ತೀರಾ? ಬದುಕ್ತೀರಾ? ಇಲ್ಲ, ನಾವು ಅವಾಗಲೇ ಸತ್ತು ಹೋಗ್ಬಿಡ್ತೀವಿ. ಹಾಗಾಗಿ ಈ ಜಲಗೋಳ, ವಾಯುಗೋಳ, ಶಿಲಾಗೋಳದ ಜೀವಿಗಳಿಗೆ ಬದುಕಲಿಕ್ಕೆ ಏನಾಗಿವೆ? ಅನುಕೂಲವಾಗಿವೆ, ನೆರವಾಗಿವೆ, ಸಹಾಯಕವಾಗಿವೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ರಿ. ಅದ್ರ ಜೊತೆಗೆ ಇವೆಲ್ಲ ನೋಡ್ತೀವಿ. ಈ ಶಿಲಾಗೋಳದಲ್ಲಿ ನಾವು ಹಲವಾರು ಭೂಮಿ ಮೇಲೆ, ಇದ್ರ ಮೇಲೆ ನಾವೇನೇ ನೋಡ್ತೀವಿ ಶಿಲಾಗೋಳದಲ್ಲಿ? ಮತ್ತೆ ಹೇಳ್ರಿ, ಈಗ ಮೇಲೆ ನೋಡ್ತೀವಿ, ಏನ್ ನೋಡ್ತೀವಿ ಶಿಲಾಗೋಳದಲ್ಲಿ? ಇದ್ರ ಮೇಲೆ, ಭೂಮಿ ಮೇಲೆ ಬೇರೆ ಬೇರೆ ವಿಧದ ಭೂಸ್ವರೂಪಗಳನ್ನ ನೋಡ್ತೀವಿ. ಏನ್ ನೋಡ್ತೀವಿ ಇದ್ರ ಮೇಲೆ? ಆ ಭೂಮಿಯನ್ನ ಶಿಲಾಗೋಳ ಬೇರೆ ಬೇರೆ ಹೆಸರು ತಕ್ಕ ನೋಡ್ತೀವಿ. ಎಷ್ಟು ಈಜಿ ಇದೆ? ಒಂದು ಹಿಂಗಿರ್ತತಿ, ಒಂದು ಹಿಂಗ್ ದೊಡ್ಡ ಹಿಂಗಿರ್ತತಿ. ಹೇಳಿ ಎದ್ದಂತ ಹೇಳ್ಬೇಕು, ತಪ್ಪದ ಚಿಂತೆ ಇಲ್ಲ. ಹಂಗಿದ್ರೆ ಹೇಳದೆ ಹೇಳ್ರಿ, ಹೇಳ. ಗುಡ್ಡ ಬೆಟ್ಟಗಳು, ವೆರಿ ಗುಡ್. ಮತ್ತೆ ಸಾಗರಗಳು, ಮತ್ತೆ ಸಮುದ್ರ ಆಯ್ತು, ಸಾಗರಗಳು ಅದೆಲ್ಲ ಬಹಳ ಪ್ರಮುಖವಾಗಿ. ಮತ್ತೆ ಗುಡ್ಡಗಳಾಯ್ತು ಅಂದ್ರೆ ಅದು ಪರ್ವತಗಳು ಅಂತ ಹೇಳ್ಬೋದಾ? ಗುಡ್ಡಗಳನ್ನ ಮತ್ತೆ ಪರ್ವತಗಳು, ಓಕೆ, ವೆರಿ ಗುಡ್. ಅವ್ನು ಗುಡ್ಡಗಳು ಹೇಳಿದ್ರೆ ಅದಕ್ಕೆ ಸೇರ್ಸ್ಕೊಳ್ಳೋಣ, ಓಕೆ. ಮತ್ತೆ ಹೀಗೆ ಇರ್ತತಿ, ಅದೇನಂತ ಕರೀತಾರೆ? ನೀರು. ಭೂಮಿ ಹಿಂಗೆ ಇರೋದನ್ನ ಏನಂತ ಕರೀತೀವಿ? ನಮ್ಮ ಸ್ಕೂಲ್ ಮುಂದೆ ಇದೆ ರೋಡ್. ಏನಂತ ಕರಿತೀವಿ? ಹಿಂಗಿರೋದು ಪೂರ್ತಿ ಹಿಂಗಿರೋದು ಹೇಳ್ತೀರಿ? ಭೂಮಿ ಅಲ್ಲ, ಇಲ್ಲಿ ಹಿಂಗಿದೆ ಫೀಲ್ಡ್. ಅದಕ್ಕೇನಂತ ಕನ್ನಡದಲ್ಲಿ? ಇನ್ನೊಂದು ಹೆಸರು ಅಲ್ಲ,
ಆ ಮೈದಾನಗಳು ದಿನಗಳಲ್ಲಿ ಈಗೆಲ್ಲ ಪರ್ವತಗಳು ಮೈದಾನಗಳು ಏನೋ ಮೈದಾನಗಳು ಮತ್ತೆ ಪ್ರಸ್ಥಭೂಮಿಗಳನ್ನ ಕಾಣ್ತೀವಿ. ಏನ್ ಕಾಣ್ತೀವಿ? ಪ್ರಸ್ಥಭೂಮಿಗಳನ್ನ ಕಾಣ್ತೀವಿ. ಈ ಮೂರುಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದರಲ್ಲಿ ಏನ್ ಕರ್ತೀವಿ? ಒಳ ಕಾಣ್ತೀವೋ ಮಣ್ಣನ್ನ ಕಾಣ್ತೀವೋ ಹಾಗೆ ಈ ಮೂರುಗಳನ್ನ ಮೇಲೆ ಕಾಣ್ತೀವಿ ಇಲ್ಲ. ಇದಿಷ್ಟು ನಾವು ಇದರ ಒಂದು ಅರ್ಥ ಮತ್ತು ಮಹತ್ವವನ್ನು ಶಿಲಾಗೋಳ ಅಂದ್ರೆ ಏನು ಅದನ್ನ ನೋಡ್ತಿದ್ವಿ. ಅದಾದ್ಮೇಲೆ ಭೂಮಿಯ ಅಂತರಾಳದ ಬಗ್ಗೆ ನಾವು ನೋಡೋಣ. ಇದ್ರ ಬಗ್ಗೆ ನೋಡೋಣ. ಭೂಮಿಯ ಅಂತರಾಳ ಹೆಂಗ್ ರಚನೆ ಆಗಿದೆ, ಅದರ ವಿಧಗಳೇನು, ಆ ಅಂಶಗಳನ್ನ ನಾವೀಗ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಹೆಡಿಂಗು ಭೂಮಿಯ ಅಂತರಾಳದ ರಚನೆ. ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ. ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ. ಭೂಮಿ ನಿಮಗೆ ಗೊತ್ತಿದೆ ಸುಮಾರು 460 ಕೋಟಿ ವರ್ಷಗಳ ಹಿಂದೆ ಇತ್ತಂತೆ ಅಂತ ಹೇಳಿ ನೋಡ್ತಾರೆ. ಅಷ್ಟು ಹಳೆಯದು. ಎಷ್ಟು ವರ್ಷಗಳ ಕಾಲ ಭೂಮಿ ಹಳೆಯದು? 460 ಕೋಟಿ ವರ್ಷ ಹಳೆಯದು. ನೆನ್ಪಟ್ಕೊಟ್ಟು ಹಳೆಯದು. ಎಷ್ಟು ವರ್ಷ? 460 ಕೋಟಿ. ನೆನ್ಪಟ್ಕೊಟ್ರಿ, 460 ಕೋಟಿ ವರ್ಷ ಆಯದಂತೆ. ಮತ್ತು ಇದು ನಿರಂತರ ಬದಲಾವಣೆ ಪ್ರಕ್ರಿಯೆ ಆಗುತ್ತೆ. ಇದೇನಾಗುತ್ತೆ? ನಿರಂತರ ಬದಲಾವಣೆ ಪ್ರಕ್ರಿಯೆಗೆ ಇವತ್ತಿರೋದು ನಾಳೆ ಇರಲ್ಲ. ಯಾಕಂದ್ರೆ ನಾವು ಮನುಷ್ಯರು ಬಳಸ್ಕೊಳ್ತೇವೆ. ನಿರಂತರ ಬದಲಾವಣೆ ಪ್ರಕ್ರಿಯೆಗೆ ಒಳಪಡುತ್ತೆ. ಯಾವುದು ಯಾವುದು? ಭೂಮಿ. ಯಾಕಂದ್ರೆ ಗಣಿಗಾರಿಕೆ ಮಾಡ್ತಿದೀವಲ್ವಾ, ಹಾಗೆ ಮನೆ ಕಟ್ತದೆ, ಗುಡಿ ತೊಡ್ತೀವಲ್ವಾ, ಹೀಗೆ ಬದಲಾವಣೆಗಳಾಗ್ತವೆ. ಈಗೆಲ್ಲ ಮಾಡೋದ್ರಿಂದ ಮರಗಳ ಕಡೆ ಇದ್ರಲ್ಲ ನಮ್ಮ ಮಳೆ ಏನಾಗಿದೆ ಇವತ್ತು? ಕಡಿಮೆ ಆಗಿದೆ. ಇದು ನಿರಂತರವಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಆದ್ರೆ ಅಧ್ಯಯನ ಮತ್ತು ಸಂಶೋಧನೆಯಿಂದ ಭೂಮಿಯಿಂದ 10 ರಿಂದ 12 ಕಿಲೋಮೀಟರ್ ಮಾತ್ರ ನಾವು ಆ ವಸ್ತುಗಳನ್ನ ಪಡೆದಕ್ಕೆ ಯೋಗ್ಯವಾಗಿದ್ದೀವಿ. ಇಲ್ಲಾಂದ್ರೆ ಈ ವಸ್ತುಗಳು ನಮಗೆ ಉಳಿದೊತ್ತು ಸಿಗೋದಿಲ್ಲ. ನೆನಪಿಟ್ಕೊಡ್ರಿ. 2ನೇ ಪಾಯಿಂಟ್ಸು ಮಾನವನ ಅಧ್ಯಯನ ಮತ್ತು ಸಂಶೋಧನೆಯಿಂದ ಭೂಮಿಯ 10 ರಿಂದ 12 ಕಿಲೋಮೀಟರ್ ಒಳಗಿನ ವಸ್ತುಗಳನ್ನ ಮಾತ್ರ ನಾವು ಪಡಿತಾ ಇದ್ದೀವಿ. ಮಾತ್ರ ಪಡಿತೀವಿ. ಎಷ್ಟು ಕಿಲೋಮೀಟರ್? 10 ರಿಂದ 12 ಕಿಲೋಮೀಟರ್. ಅದು ಕೆಳಗಡೆಗೆ ನಾವು ಪಡೆಯಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಸಂಶೋಧನೆ ಮಾಡಕ್ ಆಗಿಲ್ಲ. ಯಾಕೆ ಸಂಶೋಧನೆ ಮಾಡಕ್ಕಾಗಿಲ್ಲ ಅಂದ್ರೆ ಕೆಳಗೆ ಹೋಗ್ತಾ ಹೋಗ್ತಾ ಹೋದಾಗ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗ ಅಲ್ಲಿ ಹೋಗಕ್ ಆಗೋದಿಲ್ಲ. ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಅಲ್ಲಿ ಹೆಚ್ಚಾಗುತ್ತೆ. ಉಷ್ಣಾಂಶ ಹೆಚ್ಚಾದ್ರೆ ಅಲ್ಲಿ ಕರಿಗೋಗುತ್ತೆ. ಕಲ್ಲುಗಳು ಏನಾಗ್ತವೆ? ಕರಿಗೋಕ್ಕವೆ. ಹಂಗಾಗಿ ಅಲ್ಲಿಂದ ಇನ್ನೂ ಸಂಶೋಧನೆಗಳು ನಡೀತದವೆ. ಹಾಗಾಗಿ ಹೆಚ್ಚೆಚ್ಚು ಒಳಗೆ ಹೋದಂತೆ 32 ಡಿಗ್ರಿಗೆ, ಎಷ್ಟು ಡಿಗ್ರಿಗೆ? 32 ಮೀಟರ್ಗೆ, 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ಉಷ್ಣಾಂಶ ಏನಾಗುತ್ತೆ? ಹೆಚ್ಚಾಗುತ್ತದೆ. ನೆನಪಿಟ್ಕೊಡ್ರಿ, ಒಳಗೆ ಹೋದಂಗೆ. ಹಾಗಾಗಿ ಇಲ್ಲಿ ನಾವು 32 ಮೀಟರ್ ಒಂದಿಗೆ 1 ಡಿಗ್ರಿ ಉಷ್ಣಾಂಶ ಹೆಚ್ಚಾಗೋದ್ರಿಂದ ಅಲ್ಲೇ ವಸ್ತುಗಳನ್ನ ನಾವು ತೆಗೆಯಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಈ ಅಂಶಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಈ ಅಂತರಾಳವನ್ನು ತಿಳಿಯಲಿಕ್ಕೆ ನಮಗೆ 2 ಅಂಶಗಳು ನೆರವಾಗಿವೆ. ಯಾವ್ಯಾವ ಗೊತ್ತಂದ್ರೆ ಅಂತರಾಳ, ಭೂಮಿ ಅಂತರಾಳ ಇಷ್ಟೇ ಇದೆ ಅಂತ ತಿಳಿಯಲಿಕ್ಕೆ ಇಲ್ಲಿ ಅಂತರಾಳದ ನೆರವಿನ ಅಂಶಗಳು ಯಾವುವು? ಅವು ಪ್ರಕೃತಿಯಲ್ಲಿ ಬಹಳ ವಿಕೋಪ ಉಂಟು ಮಾಡ್ತವೆ. ಯಾವ್ಯಾವ? ವೆರಿ ಗುಡ್. ಭೂಕಂಪ. ಒಂದು ಭೂಕಂಪಗಳು. ಮತ್ತೆ ಇನ್ನೊಂದು ಅಲ್ಲ, ಭೂಕಂಪ ಕರೆಕ್ಟ್. ಇನ್ನೊಂದು ಭೂಕಂಪ ಒಂದು ಕರೆಕ್ಟ್ ಹೇಳಿದಾಗೆ, ಪೂಜೆ ಹೇಳಿದಾಗೆ ಒಂದು ಕರೆಕ್ಟ್ ಹೇಳಿದಾಗೆ ಭೂಕಂಪಗಳು. ಇನ್ನೊಂದು ಅಲ್ಲ, ಸುನಾಮಿ ಅಲ್ಲ, ಅದೇ ಭೂಕಂಪ ಕುಸಿತ ಆಗತ್ತೆ. ಇನ್ನೊಂದು ಅಲ್ಲ, ಇದರೊಳಗೆ ಬರ್ತದೆ. ಹಿಂಗೆ ಒಳಗಿದ್ದದ್ದು ಹಿಂಗೆ ಬರ್ತದೆ. ಹಾಗೆ ಅದೇ ಕರೆಕ್ಟ್ ಹೇಳೋದು.
ಜ್ವಾಲಾಮುಖಿ ಅಂತಂದ ಈ ಕರೆಕ್ಟ್ ಒಳ್ಳೆ ಯಾರು ಬಳಸ್ಬೋದು ಅಗ್ನಿಜ್ವಾಲೆ ಕರೆಕ್ಟ್ ಇರೋ ಹೆಸರಿದೆ ಅದು ಅದು ಹೇಳಬೇಕಿಲ್ಲ ಅಗ್ನಿ ಅಂತ ಬಂತು ಅದು ಜ್ವಾಲ ಅಂತ ಬಂತು ಅದಕ್ಕೆ ಅದು ಒಂದು ಹೆಸರು ಇದೆ, ಎರಡು ಹೆಸರು ಇದೆ ಕರೆಕ್ಟ್ ನೀವು ಹೇಳಿದ್ದು ವೆರಿ ಗುಡ್ ವೆರಿ ಗುಡ್ ಇನ್ನೊಂದು ಯಾವ್ದಾರೆ ಜ್ವಾಲಾಮುಖಿಗಳು ಅಗ್ನಿ ಪರ್ವತಗಳಂತ ಕರೀತಾರೆ ಇನ್ನೊಂದು ಹೆಸರು ಇದಕ್ಕೆ ಅಗ್ನಿ ಪರ್ವತಗಳು ಯಾವ ಪರ್ವತಗಳು ಅಗ್ನಿ ಪರ್ವತಗಳು ಅಂದ್ರೆ ನೆನಪಲ್ಲಿಟ್ಕೊಡ್ರಿ ಇದಾದ್ಮೇಲೆ ನೆನಪಲ್ಲಿಟ್ಕೊಡ್ರಿ ಭೂಮಿಯ ಒಂದು ಅಂತರಾಳದಲ್ಲಿ 3 ಪದರಗಳನ್ನು ನೋಡ್ತೇವೆ ಎಷ್ಟು ಪದ ನೋಡ್ತೇವೆ ಭೂಮಿಯ ಅಂತರಾಳದಲ್ಲಿ 3 ವಿಧಗಳನ್ನ ನೋಡ್ತೀವಿ ಎಷ್ಟು ವಿಧಗಳನ್ನ ಕಾಣ್ತೇವೆ 3 ವಿಧಗಳನ್ನ ಕಾಣುತ್ತೇವೆ ಹಾಗಾದ್ರೆ ಆ 3 ವಿಧಗಳು ಯಾವುವು ನೋಡೋದು ಹೇಳಿ 3 ವಿಧಗಳು ಭೂಮಿಯೊಳಗೆ ಇದು ನೋಡ್ಕೊಂಡು 3 ವಿಧ ಮಾಡ್ಕೊಂಡಿದ್ವಿ ಕಣ್ಣು ಮುಂದೆ ಇದೆ ಆದ್ರೆ ಹೇಳಕ್ಕಾಗ್ತಲ್ಲ ಭೂಕವಚ ಒಂದು ಭೂಕವಚ ಅವರೆಲ್ಲಗೆ ಒಂದು ಭೂಕವಚ 2 ಮ್ಯಾಟಲ್ ಮ್ಯಾಂಟಲ್ 3ನೇದು ಓಕೆ ವೆರಿ ಗುಡ್ ಕೇಂದ್ರಗೋಳ ನೋಡಿ ಈ 3 ಅಂಶಗಳನ್ನ ಈ ಪದಗಳನ್ನ ಒಳಗೊಂಡಿದೆ ಮತ್ತೊಂದ್ಸಲ ಹೇಳ್ತೀನಿ ಈ ಭೂಮಿ ಅಂತರಾಳದಲ್ಲಿ ನೆನಪಲ್ಲಿ ಇಟ್ಕೊಡ್ರಿ ಬಹಳ ಪ್ರಮುಖವಾಗಿ ಅದರ ಸಂಯೋಜನೆ ರಾಸಾಯನಿಕ ಸಂಯೋಜನೆ ಮತ್ತು ದ್ರವ್ಯಗಳನ್ನು ಆಧರಿಸಿ 3 ವಿಧಗಳನ್ನ ನೋಡ್ತಾ ಇದೀವಿ ಪದಗಳನ್ನ ನೋಡ್ತಾ ಇದೀವಿ ಒಂದು ಭೂಕವಚ ಇನ್ನೊಂದು ಮ್ಯಾಂಟಲ್ ಇನ್ನೊಂದು ಕೇಂದ್ರಗೋಳ ಈ 3ಗಳನ್ನ ನೋಡ್ತಾ ಇದೀವಿ ಈಗ ನಾವು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ನಾವು ನೋಡೋಣ ಅಲ್ಲಿ ತನಕ ನಿಧಾನವಾಗಿ ಚಿತ್ರವನ್ನ ಬರ್ಕೊಂತ ನೋಡ್ಕೊಳ್ತಾ ಹೋಗಿ ಯಾರು ಚಲನಚಿತ್ರವನ್ನ ಬರೀತೀರಿ ನೋಡೋಣ ಈ 3 ಚಿತ್ರವನ್ನು ನಾನು ಈ ಬೋರ್ಡ್ ಮೇಲೆ ಈಗಾಗಲೇ ಬರೆದಿದ್ದೇನೆ ಇದಕ್ಕೆ ಮುಂಚಿನಲ್ಲೇ ಆ ರೀತಿಯಾಗಿ ಒಂದು ರೀತಿಯಲ್ಲಿ ಬಹಳಷ್ಟು ಅಂದವಾಗಿ ಅದರ ಭಾಗಗಳನ್ನ ನೀವು ಇಲ್ಲೇ ಕುತ್ಕೊಂಡು ನಿಮಗೆ ಆ ಬರೆಯಂತ ಕೆಲಸವನ್ನ ಮಾಡಿ ಹಾಗೆ ವಿಷಯವನ್ನ ಕಲ್ತಂತ ನೋಡ್ಕೊಂತ ಹೋಗಿ ನಿಮ್ಮ ಈಗಾಗಲೇ ಕಪ್ಪು ಹಲಗೆ ಮೇಲೆ ಬರೆಯಲಾಗಿದೆ ಅದನ್ನು ನೋಡಿ ಬರಕಂತ ದುಂಡಾಗಿ ಬರೀರಿ ಆಮೇಲೆ ಯಾರು ಚೆನ್ನಾಗಿ ಬರೆದಿರ್ತೀರಿ ಅನ್ನೋದನ್ನ ಆಮೇಲೆ ಅದನ್ನು ಊಹಿಸೋಣ ನೇರವಾಗಿ ಒಂದನೇದು ಭೂಕವಚ ಒಂದೇದು ಯಾವುದು ಭೂಕವಚ ಒಂದೇದು ಯಾವಂದ್ರೆ ಭೂಕವಚ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಿ ಒಂದೊಂದಾಗಿ ಓಕೆ ಇದು ಭೂಮಿಯ ಒಂದು ಮೇಲ್ಭಾಗದ ಪದ ಮೇಲ್ಭಾಗದ ಒಂದು ಪದ ಇದು ಭೂಮಿಯ ಮೇಲ್ಭಾಗದ ಪದ ಇದು 60 ಕಿಲೋಮೀಟರ್ ಎಷ್ಟಿದೆ 60 ಕಿಲೋಮೀಟರ್ ವಿಸ್ತಾರವಿದೆ ಎಷ್ಟಿದೆ 60 ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ 60 ಕಿಲೋಮೀಟರ್ ವಿಸ್ತಾರ ಇದೆ ಇದಾದ್ಮೇಲೆ ಚಿತ್ರಕ್ಕೆ ವಿವರಣೆಯನ್ನ ಮಾಡ್ಕೊಳ್ಳೋಣ ಎಷ್ಟು ಕಿಲೋಮೀಟರ್ ವಿಸ್ತಾರ ಇದೆ ಇದು 60 ಕಿಲೋಮೀಟರ್ ಇದೆ ಇಲ್ಲಿ ಹೆಚ್ಚಾಗಿ ಸಿಲಿಕಾ ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ಇದೆ ಏನೇನಿದೆ ಸಿಲಿಕಾ ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ಮತ್ತೇನ ಮೆಗ್ನೀಷಿಯಂ ಇದು ಮೆಗ್ನೀಷಿಯಂ 3 ಪ್ರಮುಖವಾಗಿರುವಂತ ಒಂದು ಖನಿಜಗಳನ್ನ ಇಲ್ಲಿ ನೋಡ್ತೀವಿ ಎಲ್ಲಿ ಈ ಭೂಕವಚದಲ್ಲಿ ನೆನಪಿಟ್ಕೊಳ್ಳಿ ಅದಾದ್ಮೇಲೆ ನೆಕ್ಸ್ಟ್ ಇದು ಬಹಳ ಹಗುರವಾದ ವಸ್ತುಗಳನ್ನು ಪಡೆಯುತ್ತೆ ಈ ವಲಯ ಏನಾಗಿದೆ ಈ ವಲಯ ಹಗುರವಾದ ವಸ್ತುಗಳನ್ನ ಹೊಂದಿದೆ ಹಗುರ ವಸ್ತುಗಳನ್ನ ಹೊಂದಿದೆ ಯಾವ ವಸ್ತುಗಳನ್ನ ಹೊಂದಿದೆ ಹಗುರ ಬಹಳ ಹಗುರ ಇರ್ತದೆ ಆ ಹಗುರ ವಸ್ತುಗಳನ್ನ ಹೊಂದಿದೆ ಈ 3ಗಳನ್ನ ಹೊಂದಿದೆ ಈ ಮೇಲ್ಭಾಗದ ಪದರು ಇಲ್ಲಿ ಪದರಾಗಿದೆ ಎಷ್ಟು ಒಂದು ದೂರ ಇದೆ ವಿಸ್ತಾರ ಇದೆ ಕೆಲ 60 ಕಿಲೋಮೀಟರ್ ಇಲ್ಲಿಂದ ಕೆಳಗಡೆಗೆ 60 ಕಿಲೋಮೀಟರ್ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಂದ 60 ಕಿಲೋಮೀಟರ್ ಮಾತ್ರ ನೆನಪಲ್ಕೊಡ್ರಿ ಇದು ಹೆಚ್ಚು ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಇಂದ ಕೂಡಿದೆ ಇದರಿಂದ ಕೂಡಿದೆ ಹೆಚ್ಚು ಸಿಲಿಕಾ ಮತ್ತು ಅಲ್ಯೂಮಿನಿಯಂ ನಿಂದ ಕೂಡಿದೆ ಅಲ್ಯೂಮಿನಿಯಂ ಕೂಡಿರುವುದರಿಂದ ಇದನ್ನು ಏನಂತ ಕರಿತೀವಿ ಅಂದ್ರೆ ಸಿಯಾಲ್ ಅಂತ ಕರಿತೀವಿ ಎಂತ ಕರಿತೀವಿ ಸಿಯಾಲ್ ಎಂತ ಕರಿತೀವಿ ಇದನ್ನ ಸಿಯಾಲ್ ಅಂತ ಕರಿತೀವಿ ಇನ್ನೊಂದು ಅರ್ಥ ಏನಂದ್ರೆ ಭೂಖಂಡ ಇದೆ ಭೂಮಿ ಮೇಲಿರುವಂತ ಭೂಖಂಡ ಅಂತ ಕರಿತೀವಿ ಭೂಮಿ ಮೇಲೆ ಇರೋದನ್ನ ಇದು ಹೆಚ್ಚು ಏನಿದೆ ಇಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಇದೆ
ಅದಕ್ಕೆ ಏನಂತ ಕರಿತೀವಿ? ಸಿಯಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಯಾಲ್ ಅಂತ ಕರಿತೀವಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಡ್ರಿ. ಈ ಸಿಯಾಲ್ ಅಂತ ಆದ್ಮೇಲೆ ನೆಕ್ಸ್ಟ್ ಇದರ ಕೆಳಭಾಗದಲ್ಲಿ, ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ನೆನಪಲ್ಲಿ ಕೊಡ್ರಿ. ಇದರ ಕೆಳಭಾಗದಲ್ಲಿ ಏನೇನು ಹೆಚ್ಚಾಗಿದೆ ಅಂದ್ರೆ ಸಿಲಿಕಾ ಮತ್ತು ಮೆಗ್ನೀಷಿಯಂ ಕೂಡಿದೆ. ಏನಿದೆ? ಸಿಲಿಕಾ. ಇದು ಸೇಮ್, ಇಲ್ಲಿ ಕೂಡ ಕೆಳಗಡೆಗೆ ಸಿಲಿಕಾ ಮತ್ತು ಮೆಗ್ನೀಷಿಯಂ ಇದೆ. ಏನಿದೆ? ಮೆಗ್ನೀಷಿಯಂ ಇದೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅದನ್ನ ಸಿಯಲ್ ಅಂತ ಕರೆದ್ರೆ ಇದು ಸೀಮಾ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಸೀಮಾ ಅಂತ ಕರಿತೀವಿ. ಏನಂತ ಕರಿತೀವಿ? ಸೀಮಾ ವಲಯ ಅಂತ ಕರಿತೀವಿ. ಏನಂತ ಕರಿತೀವಿ? ಸೀಮಾ ವಲಯ ಅಂತ ಕರಿತೀವಿ. ಇದನ್ನ ನಾವು ಸಾಗರ ತಳ ಅಂತ ಕರಿತೀವಿ. ಎಂತ ಕರಿತೀವಿ? ಸಾಗರ ತಳ. ಸಾಗರ ತಳ ವಲಯ. ಭೂಮಿಯ ಮೇಲ್ಪದರ ಅಂತ ಕರೆದ್ರೆ, ಭೂಖಂಡದ ಪದರ ಅಂತ ಕರೆದ್ರೆ ಸಾಗರದ ತಳ. ಸಾಗರದಲ್ಲಿ ಇರೋದು ಒಂದಕ್ಕೆ ಸಿಯಲ್ ಅಂತ ಕರೆದ್ರೆ ಇನ್ನೊಂದಕ್ಕೆ ಅಂತ ಕರಿತೀವಿ ಸೀಮಾ ಅಂತ ಹೇಳಿ ಕರಿತೀವಿ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಇದು ಸಾಗರದ ತಳದ ಬಂದರು. ನೋಡಿ ಈಗ ಚಿತ್ರಕ್ಕೆ ಬರ್ತೀನಿ. ಓಕೆ, ಈಗ ಯಾರಾದ್ರೂ ಒಬ್ರು ಬಂದು ಇದರಲ್ಲಿ ಭೂ ಕವಚವನ್ನು ಯಾರು ತೋರಿಸ್ತೀರಿ? ಸರ್ ನಾನು ತೋರಿಸ್ತೀನಿ ಸರ್, ಇದರಲ್ಲಿ ಚಿತ್ರ ಬರ್ತೀನಿ ಬರಮ್ಮ, ಯಾರೋ ಒಬ್ರು ಬರ್ರಿ, ಎಲ್ಲರೂ ಬರ್ಬೇಕಾಗ್ಬೇಕು. ಇದ್ರಲ್ಲಿ ಯಾವ್ದಪ್ಪ ಈ ಕಲರ್, ಈ ಚಿತ್ರವನ್ನು ಬಿಡಿಸಿದ್ರೆ ಈ ಕಲರ್ ಅಲ್ಲಿ ಇರೋದು ಯಾವ್ದು? ಭೂ ಕವಚ ಅಲ್ವಾ? ಓಕೆ, ಈ ಭೂ ಕವಚನ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೋಡಿ, ಭೂ ಕವಚ ಇದು ಸಾಗರ, ಇದೇನಿದೆಯಲ್ಲ ಸಾಗರ. ಈ ಸಾಗರದ ತಳದಲ್ಲಿ ಇರೋದನ್ನ ನಾವು ಸೀಮಾ ಅಂತ ಕರಿತೀವಿ. ಹಾಗೆ ಪರ್ವತಗಳು ಇಲ್ಲೆಲ್ಲ ಮೇಲಿದೆ ಮಣ್ಣು, ಈ ಪರ್ವತಗಳಲ್ಲಿ ಇರೋದನ್ನ ನಾವು ಭೂ ಅಂತ ಕರಿತೀವಿ, ಸಿಯಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಯಾಲ್. ಇಲ್ಲೆಲ್ಲ ಕೊಟ್ಟು ನೋಡಿ, ಸೀಮಾ ಅಂತ ಹೇಳಿ ಇಲ್ಲಿ ಕಂಡು ಬರುತ್ತೆ, ಸಿಯಾಲ್ ಅಂತ ಹೇಳಿ ಇಲ್ಲಿ ಕಂಡು ಬರುತ್ತೆ. ಅದಾಯ್ತಲ್ಲ, ಇದು ಸಿಯಾಲ್, ಇದು ಸೀಮಾ. ನೋಡಿ, ಈ ಭೂಕವಚ ಇದಿಷ್ಟು ಭೂಕವಚ ಅಂತ ಕರಿತೀವಿ. ಈ ಭಾಗವನ್ನ ಇದು ಎಷ್ಟು ಕಿಲೋಮೀಟರ್ದಲ್ಲಿ ವಿಸ್ತಾರವನ್ನು ಆಗಿಸಿದೆ? ನೋಡಿ, 60 ಕಿಲೋಮೀಟರ್ ವಿಸ್ತಾರ ಇದೆ. ಎಷ್ಟು ಕಿಲೋಮೀಟರ್ ವಿಸ್ತಾರ ಇದೆ? ಇಲ್ಲಿ ಸಿಲಿಕಾ, ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ಹೆಚ್ಚಾಗಿದೆ. ಸಾಗರದ ತಳದಲ್ಲಿ ನೆನಪಿಟ್ಕೊಡ್ರಿ, ಅಲ್ಲಿ ನಾವು ಸೀಮಾವನ್ನ ಕಂಡ್ರೆ ಪದರನ್ನ, ಹಾಗೆ ಭೂಖಂಡದ ಮೇಲೆ ನಾವು ಆ ರೀತಿಯಾದಂತಹ ಒಂದು ಸಿಯಲ್ ಆ ಪದರನ್ನ ಕಾಣ್ತೀವಿ ಅನ್ನೋದನ್ನ ನೆನಪಿಟ್ಕೊಡ್ರಿ. ಇದಿಷ್ಟು ಈ ಭಾಗದ ಭೂಕವಚ. ಈಗ ಎರಡನೇದು ಯಾವುದು? ನೋಡಿ, ಮ್ಯಾಂಟಲ್ ನೋಡ್ತೀವಿ. ನಮ್ಗೆ ವಿವರಣೆಯನ್ನ ಮಾಡ್ತೀನಿ ಜೊತೆಗೆ. ಇದು ಮ್ಯಾಂಟಲ್. ಈ ಭಾಗವನ್ನು ಏನಂತ ಕರಿತೀವಿ ನಾವು? ಮ್ಯಾಂಟಲ್ ಅಂತ ಕರಿತೀವಿ. ಈ ಮ್ಯಾಂಟಲ್ ಈ ಭಾಗವನ್ನ ಮೊಯರೋಬಿಸಿಕ್ ಸೀಮಾ ವಲಯ ಅಂತ ಕರಿತೀವಿ. ಸುಮಾರು 2900 ಕಿಲೋಮೀಟರ್ ಇದು ವಿಸ್ತರಿಸಿದೆ. ಎಷ್ಟು ಕಿಲೋಮೀಟರ್ ವಿಸ್ತರಿಸಿದೆ? 2900 ಕಿಲೋಮೀಟರ್ ಇದೆ. ಇದು 3ನೇ ಕೇಂದ್ರಗೋಳವನ್ನ ನಾವು ಇಲ್ಲಿಂದ ಇಲ್ಲಿವರೆಗೆ ನೋಡ್ತೀವಿ. ಇಲ್ಲಿ ಕೂಡ ಈ ವಲಯವನ್ನ ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರೆದ್ರೆ ಇದರಲ್ಲಿ 2 ವಿಧವಿದೆ, ಹೊರ ಕೇಂದ್ರ ಮತ್ತು ಒಳ ಕೇಂದ್ರ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಇದು 6371 ಕಿಲೋಮೀಟರ್ ವಿಸ್ತಾರ ಇದೆ. ಎಷ್ಟು ಕಿಲೋಮೀಟರ್? 6371 ಕಿಲೋಮೀಟರ್ ಇದೆ. ಇದನ್ನೇ ನಾವು ಏನಂತ ಕರಿತೀವಿ? ಕೇಂದ್ರಗೋಳ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಕೇಂದ್ರಗೋಳ ಅಂತ ಕರಿತೀವಿ. ಮತ್ತು ಒಳಗೋಳ ಇದರಲ್ಲಿ 2 ವಿಧ, ಹೊರ ಕೇಂದ್ರ ಮತ್ತು ಒಳ ಕೇಂದ್ರವನ್ನ ನೋಡ್ತಿದ್ದೇವೆ. ಈಗ ನಾವು ವಿವರಣೆಯನ್ನು ಮಾಡೋಣ. ಎರಡನೇದು ಯಾವುದು ವಿವರಣೆ? ಎರಡನೇದು ಯಾವುದು? ಮ್ಯಾಂಟಲ್. ಒಳ್ಳೆಯದು ಯಾವುದು? ಮ್ಯಾಂಟಲ್. ಮ್ಯಾಂಟಲ್ ಆದ್ಮೇಲೆ ನಮ್ಮ ಮನೆಯದಾಗಿರುವಂಥದ್ದು ಕೇಂದ್ರ. ಎರಡರಲ್ಲಿ ಗೊತ್ತಿಲ್ಲ, ಹಾಗಾಗಿ ಮತ್ತೆ ಇಷ್ಟೊಂದು ಬೇಕಾ? ಮ್ಯಾಂಟಲ್. ಎರಡನೇದು ಯಾವುದು? ಮ್ಯಾಂಟಲ್ ಅನ್ನ ನೋಡೋಣ. ಮ್ಯಾಂಟಲ್ ಇದು ಎರಡನೇ ಮಧ್ಯ ಭಾಗದ ಪದರ. ಮಧ್ಯ ಇದೆ, ಅರ್ಥ ಇಲ್ಲ ನೋಡಿ. ಮಧ್ಯದಲ್ಲಿದೆ. ಎಲ್ಲಿದೆ ಅದು? ಮಧ್ಯದಲ್ಲಿದೆ. ಭೂಮಿಯ ಮಧ್ಯದ ಪದರ ಆಗಿದೆ. ಇದು ಎಷ್ಟು ಕಿಲೋಮೀಟರ್ ದೂರ ಇದೆ ವಿಸ್ತಾರ? 2900 ಕಿಲೋಮೀಟರ್ ವಿಸ್ತಾರ. ನೆನಪಿಡ್ತಾರೆ ಎಷ್ಟರ? 2900 ಕಿಲೋಮೀಟರ್ ವಿಸ್ತಾರ. ಇದು ಭೂಮಿಯ ಯಾವ ಭಾಗದಲ್ಲಿದೆ? ಮಧ್ಯದಲ್ಲಿ. ಎಷ್ಟಿದೆ? ಮಧ್ಯ ಭಾಗದಲ್ಲಿದೆ ಅನ್ನೋದನ್ನ ನೆನಪಿಟ್ಕೊಡ್ರಿ. ಈ ಮ್ಯಾಂಟಲ್ ಅಲ್ಲಿ ಇದರ ಮೇಲಾದಂತಂದ್ರೆ ಅಂದ್ರೆ ಮೇಲ್ಚಾಣದಲ್ಲಿ ಮೇಲ್ಭಾಗದಲ್ಲಿ ವಸ್ತುಗಳು ದ್ರವ ರೂಪದಲ್ಲಿ ಇರ್ತವೆ. ನೆನಪಿಟ್ಕೊಡ್ರಿ, ಇದರ ಮೇಲ್ಭಾಗದಲ್ಲಿ ವಸ್ತುಗಳು ಹೆಂಗಿರ್ತವೆ? ವಸ್ತುಗಳು ಹೆಂಗಿರ್ತವೆ? ವಸ್ತುಗಳ ದ್ರವ ರೂಪ. ಯಾವ ರೂಪ? ದ್ರವ ರೂಪದಲ್ಲಿ ಇರ್ತವೆ. ಅದೇ ಕೆಳಭಾಗದಲ್ಲಿ ಘನ ರೂಪದಲ್ಲಿ ಇರ್ತವೆ. ನೋಡಿ, ಈ ದ್ರವ ರೂಪವನ್ನು ನಾವು ಏನಂತ ಕರಿತೀವಿ ಅಂದ್ರೆ, ಯಾರು ಹೇಳ್ತೀವಿ? ದ್ರವ ರೂಪವನ್ನು ಏನಂತ ಕರಿತೀವಿ? ಬಹಳ ಈಸಿ ಇದೆ, 2 ಹೆಸರು ಅದ. ಆ ದ್ರವ ರೂಪವನ್ನು ಏನಂತ ಕರಿತೀವಿ? ಅಲ್ಲ,
ಶಿಲಾಪಾಕ ಎಂತ ಕರಿತೀವಿ? ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಗ್ಮಾ ಅಂತ ಕರಿತೀವಿ. ನೆನ್ಪಲ್ಕೊಡ್ರಿ, ಏನಂತ ಕರಿತೀವಿ? ಶಿಲಾ. ಇದು ಹೊರಗೆ ಬಂದಾದ್ಮೇಲೆ ಒಳಗಿರೋದು ಶಿಲಾಪಾಕ, ಒಳಗ್ ಬಂದಾದ್ಮೇಲೆ ಏನಂತ ಕರಿತೀವಿ ಅಂತ ಅಲ್ಲ, ಹೇಳ ಇರ್ಲಿಲ್ಲ. ಹಾಗಾಗಿ ಅದನ್ನಂತ ಕರಿತೀವಿ, ಆ ರೀತಿ ಕರಿತೀವಿ. ಲಾವಾರಸ ಅಂತ ಕರಿತೀವಿ. ಏನಂತ ಕರಿತೀವಿ? ಲಾವಾರಸ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ನಾವು? ಲಾವಾರಸ ಅಂತ ಹೇಳಿ ಕರಿತೀವಿ. ನೆನ್ಪಲ್ಲಿ ಇಟ್ಕೊಡ್ರಿ. ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಇದರ ಮೇಲಿನ ಪದಗಳು ಅಂದ್ರೆ ಒಳಗೋದಂಗೆ ಕಠಿಣವಾಗಿ ಅಂಶಗಳನ್ನ ನಾವು ಇಲ್ಲಿ ನೋಡ್ತಿದ್ದೇವೆ. ಜೊತೆಗೆ ಇಲ್ಲಿ ಕೂಡ ನಾವು ಎರಡು ರೂಪದಲ್ಲಿ ಪದಗಳನ್ನ ನೋಡ್ತಿದ್ದೇವೆ. ಮೇಲ್ಪದರು ದ್ರವ ರೂಪದಲ್ಲಿದ್ರೆ, ಕೆಳಪದರು ಯಾವ ರೂಪದಲ್ಲಿದೆ? ಯಾವ ರೂಪದಲ್ಲಿದೆ? ಘನ ರೂಪದಲ್ಲಿದೆ. ಯಾವ ರೂಪದಲ್ಲಿದೆ? ಘನ ರೂಪದಲ್ಲಿದೆ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಯಾವ ರೂಪದಲ್ಲಿದೆ? ಘನ ರೂಪದಲ್ಲಿದೆ. ಕೆಳಪದದ್ದು ಗಟ್ಟಿಯಾಗಿದೆ. ನೆನ್ಕೊಳ್ರಿ. ಲಾವರಸ ಬರೋದೇ ಯಾವಾಗಂದ್ರೆ ಹೊರಗೆ ಬಂದ್ಮೇಲೆ, ಭೂಮಿಯಿಂದ ಹೊರಗೆ ಬಂದ್ಮೇಲೆ ಅದನ್ನ ಶಿಲಾಪಾಕವನ್ನ ಮ್ಯಾಗ್ಮವನ್ನ ಲಾವರಸ ಅಂತ ಮೇಲೆ ಕರಿತೀವಿ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಅದಾದ್ಮೇಲೆ ಈ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನ ಬೇರ್ಪಡಿಸುವುದು ಯಾವಂದ್ರೆ ಗುಟೆನ್ಬರ್ಗ್. ಗುಟೆನ್ಬರ್ಗ್ ಇದೆಯಲ್ಲ, ಈ ಗುಟೆನ್ಬರ್ಗ್ ಇದೆಯಲ್ಲ, ಈ ಗುಟೆನ್ಬರ್ಗ್ ಸೀಮಾ ವಲಯ ಈ ಒಂದು ಮ್ಯಾಂಟಲ್ ಅನ್ನ ಕೇಂದ್ರ ವಲಯ ಬೇರೆ ಬೇರೆ ಮಾಡಿದೆ. ಏನೇನ್ ಮಾಡಿದೆ? ಈ ಒಂದು ವಲಯ ಇದೆಯಲ್ಲ, ಗುಟೆನ್ಬರ್ಗ್ ಸೀಮಾ ವಲಯ ಇದೆಯಲ್ಲ, ಈ ಗುಟೆನ್ಬರ್ಗ್ ಸೀಮಾ ವಲಯ ಕೇಂದ್ರಗೋಳವನ್ನ ಮತ್ತು ಮ್ಯಾಂಟಲ್ ಆ ವಲಯವನ್ನ ಎರಡು ಭಾಗಗಳನ್ನಾಗಿ ಬೇರ್ಪಡಿಸಿದೆ ಅನ್ನೋದನ್ನ ನೆನಪಿಟ್ಕೊಂಡ್ರಿ. ಯಾವುದು? ಗುಟೆನ್ಬರ್ಗ್ ಸೀಮಾ ವಲಯ. ಗುಟೆನ್ಬರ್ಗ್ ಸೀಮಾ ವಲಯ ಎರಡು ಭಾಗಗಳನ್ನಾಗಿ ಬೇರ್ಪಡಿಸಿದೆ ಅನ್ನೋದನ್ನ ನೋಡ್ತೇನೆ. ಈ ರೀತಿಯಾಗಿ ಅಂಶಗಳನ್ನ ಎರಡನೇದಲ್ಲಿ ನಾವು ನೋಡ್ತಿದ್ದೇವೆ. ಯಾವ ವಲಯ? ಗುಟೆನ್ಬರ್ಗ್ ಸೀಮಾ ವಲಯ. ಈ ವಲಯ ಏನ್ ಮಾಡಿದೆ? ಮ್ಯಾಂಟಲ್ ಅನ್ನ ಮತ್ತು ಕೇಂದ್ರಗೋಳವನ್ನ ಏನ್ ಮಾಡಿದೆ? ಕೇಂದ್ರಗೋಳವನ್ನ ಎರಡು ಭಾಗಗಳಾಗಿ ಮಾಡಿದೆ. ಏನಾಗಿ ಮಾಡಿದೆ? ಭಾಗಗಳಾಗಿ, ಎರಡು ಭಾಗಗಳಾಗಿ ವಿಂಗಡಿಸಿದೆ. ಅದರಿಂದ ಮೇಲೆ ಮ್ಯಾಂಟಲ್, ಕೆಳಗಡೆಗೆ ಕೇಂದ್ರಗೋಳ. ಇನ್ನು ಕೊನೆಯದಾಗಿರುವಂತದ್ದು ಕೇಂದ್ರಗೋಳ. ಕೊನೆಯದಾಗಿರೋದಂತ ಯಾವುದು? ಕೇಂದ್ರಗೋಳ. ಭೂತಿರುಳು ಅಂತ ಕರೀತಾರೆ. ಇನ್ನೊಂದು ಹೆಸರು ಅಂತ ಕರೀತಾರೆ ಇದನ್ನ? ಭೂತಿರುಳು ಅಂತ ಕರೀತಾರೆ. ಇನ್ನೊಂದು ಹೆಸರು ಏನಕ್ಕೆ? ಭೂತಿರುಳು. ಏನ್ ಬರ್ಕೊಳ್ರಿ, ಏನಂತ ಕರೀತಾರೆ ಇದಕ್ಕೆ? ಭೂತಿರುಳು. ಮೊದಲಿಗೆ ವಿಷಯವನ್ನು ನೋಡೋಣ, ಆಮೇಲೆ ಚಿತ್ರದ ಕಡೆಗೆ ಗಮನವನ್ನ ನೋಡೋಣ. ಹಾಗಾಗಿ ಯಾರೇ ಚಿತ್ರವನ್ನು ಬರ್ತೀರಿ ಆಮೇಲೆ ನೋಡ್ತೀನಿ ನಾನು. ಇದು ಅತ್ಯಂತ ಒಳಭಾಗ, ಅತ್ಯಂತ ಭೂಮಿಯ ಒಳಭಾಗ ಅಥವಾ ಕೊನೆ ಭಾಗ, ಒಳಭಾಗ. ಇದ್ರ ವಿಸ್ತಾರ ಎಷ್ಟಿದೆ ಅಂತ ಹೇಳಿದ್ರೆ? ವಿಸ್ತಾರ ಎಷ್ಟಿದೆ ಅಂತ ಹೇಳಿ? ಎಷ್ಟು ಕಿಲೋಮೀಟರ್? ಮೂರನೇದು ಕೇಂದ್ರ 6371 ಕಿಲೋಮೀಟರ್. ನೆನಪಲ್ಲಿ ಇಟ್ಕೊಡ್ಲಿ, ಯಾವ್ದಾದ್ರು ಇಟ್ಕೊಬೇಡ್ರಿ. ಇದು ಭೂಮಿಯ ಒಳಭಾಗ 6371 ಕಿಲೋಮೀಟರ್ ಆಳದಲ್ಲಿದೆ. ಇದು ಅಷ್ಟು ಆಳವಾಗಿದೆ. ಈ ಒಂದು ನೆನಪಿಟ್ಕೊಡ್ರಿ. ಇಲ್ಲಿ ಏನಿದೆ ಅಂದ್ರೆ ಹೆಚ್ಚು ನಿಕಲ್ ಮತ್ತು ಕಬ್ಬಿಣದ ವಸ್ತುಗಳಿದೆ. ಏನಿದೆ? ನಿಕಲ್ ಮತ್ತು ಕಬ್ಬಿಣದ ವಸ್ತುಗಳಿವೆ. ಯಾವ ವಸ್ತುಗಳಿವೆ? ಕಬ್ಬಿಣದ ವಸ್ತುಗಳು ಮತ್ತು ನಿಕಲ್ ಇವೆ. ನೆನಪಿಟ್ಕೊಡ್ರಿ. ಕಬ್ಬಿಣದ ವಸ್ತು ಮತ್ತು ನಿಕಲ್ ಎಂಬ ಎರಡು ಖನಿಜಗಳನ್ನ ನಾವಿಲ್ಲಿ ಕಾಣ್ತೀವಿ. ಈ ಕೇಂದ್ರಗಳನ್ನ ನಿಫೆ ಅಂತ ಕರೀತಾರೆ. ಈ ವಲಯವನ್ನ ಏನಂತ ಕರೀತಾರೆ? ಈ ವಲಯವನ್ನ ಏನಂತ ಕರೀತಾರೆ? ನಿಫೆ. ನೆನಪಲ್ಲಿ ಕೊಡ್ರಿ. ಒಂದು ಮಾತು ಕೇಳ್ತಾನೆ, ಏನಂತ ಕರೀತಾನೆ? ನಿಫೆ. ಈ ವಲಯವನ್ನು ನಿಫೆ ಎನ್ನುವರು. ಏನಂತ ಕರೀತಾರೆ? ನಿಫೆ ಎನ್ನುವರು. ನಿಫೆ ಕೇಂದ್ರಗೋಳಕ್ಕೆ ಇನ್ನೊಂದು ಹೆಸರು ಏನಾಗರೆ? ನಿಫೆ ಅಂತ ಹೇಳಿ ಕರೀತಾರೆ ಅನ್ನೋದು ನೆನಪಿಟ್ಕೊಡ್ರಿ. ಇದರಲ್ಲಿ ಕೂಡ ಎರಡು ವಲಯಗಳಿವೆ. ಎಷ್ಟು ವಲಯಗಳಿವೆ? ಎರಡು ವಲಯಗಳಿವೆ. ಆ ಎರಡು ವಲಯಗಳು ಯಾವ್ಯಾವು ಅಂತಂದ್ರೆ ನೆನಪಿಟ್ಕೊಡ್ರಿ. ಒಂದು ಒಳ ಕೇಂದ್ರ, ಇನ್ನೊಂದು ಹೊರ ಕೇಂದ್ರ, ಇನ್ನೊಂದು ಹೊರ ಕೇಂದ್ರ. ಈ ವಲಯಗಳನ್ನ ನೋಡ್ತದೆ ನೋಡಿ. ಈ ಚಿತ್ರದಲ್ಲಿ ನೋಡ್ತೀವಿ ನಾವು. ನೋಡಿ, ಈ ಎರಡು ವಲಯಗಳನ್ನ ಬೇರೆ ಮಾಡಿರುವಂತ ಸೀಮಾ ವಲಯ ಗುಟೆನ್ಬರ್ಗ್. ಹಾಗೆ ಈ ವಲಯದಿಂದ ಈ ವಲಯ ಇದೆಯಲ್ಲ, ಈ ಕಲರ್ ಅಲ್ಲಿ ಇದೆಯಲ್ಲ, ಇದನ್ನ ನಾವು ಕೇಂದ್ರಗೋಳ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಕೇಂದ್ರಗೋಳ ಅಂತ ಕರೆದ್ರೆ ಈ ಕೇಂದ್ರಗೋಳವನ್ನ ನಾವು ನೋಡಿದಾಗ ನೋಡಿ, ಇಲ್ಲಿ ಈ ವಲಯವನ್ನ ಹೊರ ಕೇಂದ್ರ ಅಂತ ಕರಿತೀವಿ. ಇದನ್ನೆಂತ ಕರಿತೀವಿ ನಾವು? ಹೊರ ಕೇಂದ್ರ. ಇಲ್ಲಿದೆಯಲ್ಲ, ಇದೇನಿದು? ಹೊರ ಕೇಂದ್ರ. ಎಷ್ಟು ಇದರ ವಿಸ್ತಾರ ಇದೆ? 6371 ಕಿಲೋಮೀಟರ್ ಇದೆ. ಇಲ್ಲಿಂದ ಇಲ್ಲಿವರೆಗೆ ಇರುವುದನ್ನ ಇದನ್ನೇ ನಾವು ಏನಂತ ಕರಿತೀವಿ? ಕೇಂದ್ರಗೋಳ ಅಂತ ಕರಿತೀವಿ.
ಈ ರೀತಿಯಾಗಿ 3 ವಲಯಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದರಲ್ಲಿ ಕೂಡ 2 ವಿಧ, ಹೊರ ಕೇಂದ್ರ ಒಳ ಕೇಂದ್ರ ಅನ್ನೋದನ್ನ ನೋಡ್ತಾ ಇದ್ದೀವಿ. ಒಟ್ಟಾರೆ ಈ ಚಿತ್ರವನ್ನ ನೋಡಿದಾಗ ಇದರ ಸ್ಪಷ್ಟತೆಯನ್ನ ನಮಗೆ ಗೋಚರ ಆಗುತ್ತೆ. ಇದು ಭೂಕವಚ, ಇದು ಮ್ಯಾಂಚಲ್, ಇದು ಕೇಂದ್ರಗೋಳ. ಇಷ್ಟು 3 ವಲಯಗಳನ್ನ ನೋಡ್ತಾ ಇದ್ದೀವಿ. ಈಗ ನೀವೆಲ್ಲರೂ ಕೂಡ ಚಿತ್ರವನ್ನ ಬರಲಿಕ್ಕೆ ಹೇಳಿದ್ರಿ ಅಲ್ವಾ? ಎಲ್ಲರ ಚಿತ್ರವನ್ನ ಬರ್ದಿದ್ದೀರಿ ಅಂತ ಅನ್ಕೊಂಡಿದ್ದೀರಿ. ನೋಡಿ ಎಷ್ಟು ಜನ ಬರ್ದಿರಿ, ಎಷ್ಟು ಜನ ಬರ್ದಿದ್ರೆ ನೀವು ಅಲ್ಲೇ ನಿಂತ್ಕೊಂಡು ಹಿಂಗೆ ತೋರಿಸಿ, ಅವನು ವಿಡಿಯೋ ಮಾಡ್ತಾನೆ, ಅದು ತೋರಿಸ್ತಾನೆ ಅವನಿಗೆ ವಿಡಿಯೋಕ್ಕೆ ನೀವು ತೋರಿಸಿ ಏನೇನು ಬರ್ದಿರಿ ಅಂತಂದೇಳಿ ಆ ಚಿತ್ರವನ್ನ ಹತ್ರ ಹೋಗಿ ಹಿಡಿಯಪ್ಪ, ಅವ್ರ ಹತ್ರ ಹೋಗಿಡಿ, ಹಿಡ್ಕೊಂತ ಹೋಗಿ ನೋಡ್ಕಂತ. ನೀವು ಬಂದಾಗ ಅಲ್ಲಿ ತೋರಿಸಿ ನಿಮ್ಮ ಹೆಸರನ್ನ ಬರ್ದಿರ್ರಿ, ಯಾರು ಅಂತ ಗೊತ್ತಾಗಲ್ಲ. ಬಗ್ಗೆ ವೆರಿ ಗುಡ್, ಬಹಳ ಜನ ಬರ್ದಿದ್ದೀರಿ. ಇನ್ನೂ ಕೂಡ ಚೆನ್ನಾಗಿ ಮನೆಯಲ್ಲಿ ನಾಳೆ ಬರುವಾಗ ನಾನು ಹೇಳ್ತೀನಿ ಆ ವಿಷಯವನ್ನ ನೀವು ನಾಳೆ ಬರ್ಕೊಂಡು ಬರ್ಬೇಕಾಗುತ್ತೆ. ಹಾಗಾಗಿ ನೀವು ಆ ನಾಳೆ ಬರುವಾಗ ಈ ಒಂದು ಗೃಹ ಪಾಠವನ್ನ ಕೊಡ್ತೀನಿ, ಎಲ್ಲರೂ ಕಡ್ಡಾಯವಾಗಿ ಬರ್ಕೊಳ್ಳಿ. ಗೃಹ ಪಾಠ ಎಲ್ಲರೂ ಕೂಡ ತೋರಿಸಿ. ಹಾಗಾಗಿ ಅದನ್ನ ಎಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿ ಬರ್ದಿರಿ ಅಂತ ಹಾಗೆ ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಚಿತ್ರವನ್ನ ಇನ್ನೂ ಕೂಡ ಮನೆಯಲ್ಲಿ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಹಾಕಿ ಬಣ್ಣವನ್ನ 3 ಒಂದು ವರ್ಗಗಳಿಗೆ ಒಳ್ಳೆಯ ಬಣ್ಣವನ್ನ ಹಾಕಿ ಒಬ್ಬೊಬ್ರು ಒಂದೊಂದಕ್ಕೆ ಒಂದೊಂದು ಕಲರ್ ಅನ್ನ ಹಾಕಿ ಈಗ ಗೃಹಪಾಠವನ್ನ ಕೊಡ್ತಾ ಇದ್ದೀನಿ. ಆ ಗೃಹಪಾಠವನ್ನ ಎಲ್ಲರೂ ಕೂಡ ಕ್ಲೀನಾಗಿ ಬರ್ಕೊಳ್ಳಿ. ಗೃಹಪಾಠ ಇಲ್ಲಿ ಬರ್ದಿದ್ದೀನಿ, ಬರ್ಕೊಳ್ರಿ. ಭೂಮಿಯ ಅಂತರಾಳದ 3 ಪದರಗಳ ಚಿತ್ರವನ್ನ ಅಂದವಾಗಿ ಬರೆದು ಭಾಗಗಳನ್ನ ಗುರುತಿಸಿ. ನೋಡಿ, ಭೂಮಿ ಅಂತರಾಳದ 3 ಪದರಗಳ ಒಂದು ಚಿತ್ರವನ್ನ ಬರೆದು ಚಿತ್ರವನ್ನ ಅಂದವಾಗಿ ಬರೆದು ಭಾಗಗಳನ್ನು ಗುರುತಿಸ್ಕೊಂಡ್ ಬರ್ಬೇಕು. ಈ ಚಿತ್ರ ಇದೆಯಲ್ಲ, ಈ ಚಿತ್ರವನ್ನ ಕ್ಲೀನ್ ಆಗಿ ನೋಡಿ, ಗೃಹಪಾಠ ಕೊಟ್ಟಿದ್ದೀನಿ. ನಾಳೆ ಎಲ್ಲರೂ ಕೂಡ ಈ ಚಿತ್ರವನ್ನ ಕ್ಲೀನ್ ಆಗಿ ನೋಡಿ. ನಾನು ಈ ಕಲರ್ ಅಲ್ಲಿ ನಾನೇ ಸ್ವತಃ ನಿಮ್ಗೆ ಬರ್ದು ತೋರಿಸಿದ್ದೀನಿ ಇಲ್ಲಿ. ಹಾಗಾಗಿ ನಿಮ್ಮ ಎದುರಿಗೆ ಮುಂಚೆನೆ. ಹಾಗಾಗಿ ಇದು ಈ ರೀತಿ ಇದಕ್ಕಿಂತ ಚೆನ್ನಾಗಿ ದುಂಡಾಗಿ ನೀವು ಬರ್ಕೊಂಬಂದು ಗುಡ್ ಅಂತ ಆಗ್ಬೇಕು. ಆ ರೀತಿಯಾಗಿ ಬಿಡಿಸ್ಕೊಂಬನ್ನಿ ಅಂತ ಹೇಳಿ ಇವತ್ತಿನ ಈ ಒಂದು ಗೃಹಪಾಠದ ಜೊತೆಗೆ ಇವತ್ತಿನ ಮುಂದಿನ ಅವಧಿಯಲ್ಲಿ ನಾವು ಶಿಲೆಗಳ ಬಗ್ಗೆ ನೋಡೋಣ. ಹಾಗಾಗಿ ಈ ಅವಧಿಗೆ ನಾನು ವಿರಾಮ ನೀಡುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದ.